ನ್ಯೂಸ್ ತುಂಬಾ ಚೆನ್ನಾಗಿದೆ, ಹೇಳ್ತೀನಿ ಕೇಳಿ. ಋತುಚಕ್ರ ರಜೆ ನೀತಿ ರಾಜ್ಯದಾದ್ಯಂತ ಜಾರಿಗೆ ತರಲಿಕ್ಕೆ ಸರ್ಕಾರ ಸಜ್ಜು. ಪ್ರತಿ ತಿಂಗಳು 1 ದಿನ ವೇತನ ಸಹಿತ ಸಹಿತ ರಜೆ ನೀಡಲಿಕ್ಕೆ ಚಿಂತನೆ. ವಾವ್, ಇದಾಗಬೇಕು. ಹೆಣ್ಣು ಮಕ್ಕಳಿಗೆ ಪ್ರತಿಯೊಬ್ಬರಿಗೂ ಕೂಡ ಇದು ಅವಶ್ಯಕತೆ ಇತ್ತು. ಹೊಟ್ಟೆ ನೋವಿಂದ ಸಾಯ್ತಾ ಇದ್ರಿ, ಗಂಡು ಮಕ್ಕಳಿಗೆ ಏನು ಗೊತ್ತಾಗತ್ತೆ? ಋತುಚಕ್ರ ರಜೆ ಪೀರಿಯಡ್ಸ್ ಸಮಸ್ಯೆ. ಋತುಚಕ್ರ ರಜೆ ನೀತಿ ರಾಜ್ಯದಾದ್ಯಂತ ಜಾರಿಗೆ ತರಲಿಕ್ಕೆ ಸರ್ಕಾರ ಸಜ್ಜನ್ನ ಮಾಡಿರುವಂತದ್ದು. ಪ್ರತಿ ತಿಂಗಳು 1 ದಿನ ವೇತನ ಸಹಿತ ರಜೆಯನ್ನು ನೀಡಲಿಕ್ಕೆ ಚಿಂತನೆ. ಖಾಸಗಿ ಮತ್ತು ಕೈಗಾರಿಕಾ ಮಹಿಳಾ ಉದ್ಯೋಗಿಗಳಿಗೆ ಅನ್ವಯ. ಇಂದಿನ ಸಚಿವ ಸಂಪುಟ ಸಭೆಯಲ್ಲಿ ನಿರ್ಧಾರವನ್ನ ತೆಗೆದುಕೊಳ್ಳುವಂತಹ ಸಾಧ್ಯತೆ. ಸರ್ಕಾರಿ ಮತ್ತು ಖಾಸಗಿ ಒತ್ತಿ ಹೇಳ್ತೀನಿ, ಖಾಸಗಿ ಕಚೇರಿಗಳ ಮಹಿಳಾ ಉದ್ಯೋಗಿಗಳಿಗೆ ಒಂದೇ ನೀತಿ ಇರುತ್ತೆ. ಸರ್ಕಾರದ ಹುದ್ದೆಯನ್ನು ಮಾಡ್ತಾ ಇರುವಂತಹ ಮಹಿಳೆಯರಿಗೆ ಪೀರಿಯಡ್ಸ್ ಟೈಮಲ್ಲಿ 1 ದಿನ ರಜೆಯನ್ನು ಕೊಡಲಾಗುತ್ತೆ. ಹಾಗೂ ಖಾಸಗಿ ದಿನವೂ ಕೂಡ ಖಾಸಗಿ ಒಂದು ಕಚೇರಿಯಲ್ಲಿ ವರ್ಕ್ ಮಾಡ್ತಾ ಇರುವಂತಹ, ಖಾಸಗಿ ಕಂಪನಿಯಲ್ಲಿ ವರ್ಕ್ ಮಾಡ್ತಾ ಇರುವಂತಹ ಮಹಿಳೆಯರಿಗೆ 1 ದಿನ ಪೀರಿಯಡ್ಸ್ ಏನಿದೆಯಲ್ಲ ಆ ಡೇಟ್ಸ್ 3-4 ದಿನದಲ್ಲಿ 1 ದಿನ ರಜೆಯನ್ನ ಕೊಡಲಾಗ್ತಾ ಇರುವಂತದ್ದು. 18 ಸದಸ್ಯರ ಸಮಿತಿ ಶಿಫಾರಸು ಆರೋಗ್ಯ ದೃಷ್ಟಿಯಿಂದ ವರದಿಯನ್ನ ಮಾಡಿರುವಂತದ್ದು. ಮಹಿಳೆ ಉದ್ಯೋಗಿಗಳಿಗೆ ಲಾಭ ಆಗಿರುವುದು. ಹೊಸ ಸಾಮಾಜಿಕ ಭದ್ರತಾ ಹೆಜ್ಜೆ ಇದಾಗಬೇಕಿದು. ಪ್ರತಿಯೊಂದು ದೇಶದಲ್ಲೂ ಇದಾಗಬೇಕು, ಪ್ರತಿಯೊಂದು ರಾಜ್ಯದಲ್ಲೂ ಇದಾಗಬೇಕು. ಹೆಣ್ಣು ಮಕ್ಕಳಿಗೆ ಆ 3 ದಿನ ನರಕ ಯಾತನೆ ಆಗಿರುತ್ತೆ. 1 ದಿನ ರಜೆ ಕೊಟ್ಟರೆ ಏನೂ ಆಗೋದಿಲ್ಲ. ಅದೆಷ್ಟೋ ಹೊಟ್ಟೆ ನೋವಿಂದ ಕಚೇರಿಗೆ ಬಂದು ಹೊಟ್ಟೆ ನೋಯ್ತಿದೆ ಅಂತಂದ್ರೆ, ಹೊಟ್ಟೆ ನೋವಿದ್ರೆ ನಾವೇನು ಮಾಡ್ಬೇಕ್ರಿ? ಹಾಫ್ ಡೇ ಮಾಡ್ಕೊಂತೀನಿ, ಹಾಫ್ ಡೇ ಅಂತ ಬರ್ಕೊಳ್ತೀನಿ, ಇಲ್ಲ ರಜೆ ಅಂತ ಹಾಕೊಳ್ತೀನಿ, ಕೊಡಲ್ಲ ಸ್ಯಾಲ್ರಿ. ಈ ಥರದ್ದು ಭಾಳ ಆಗ್ತಾ ಇದೆ ಹೆಣ್ಮಕ್ಳಿಗೆ. ಸರ್ಕಾರ ಒಳ್ಳೆ ಹೆಜ್ಜೆಯನ್ನು ತೆಗೆದುಕೊಂಡಿದೆ. ರಾಜ್ಯದಲ್ಲೂ ಬಿಹಾರ, ಒಡಿಶಾ ಮಾದರಿಯ ಅನುಕರಣೆ ಸಾಧ್ಯತೆ. ಮಹಿಳಾ ಹಕ್ಕುಗಳ ಬಲಪಡಿಸುವಂತಹ ಹೊಸ ನಿರ್ಣಯ. ವಿಕಸಿತ ಕರ್ನಾಟಕದತ್ತ ಮತ್ತೊಂದು ಹೆಜ್ಜೆ. ಎಸ್ ವೀಕ್ಷಕರೇ, ಕೆಲವೊಂದಿಷ್ಟು ಜನಕ್ಕೆ ಆ ಪೀರಿಯಡ್ಸ್ ಪೇನ್ ಅನ್ನು ತಡ್ಕೊಳ್ಳುವಷ್ಟು ತಾಕತ್ತಿರುತ್ತೆ. ಇನ್ನು ಕೆಲವೊಂದಿಷ್ಟು ಮಹಿಳೆಯರಿಗೆ ಆ ಪೀರಿಯಡ್ಸ್ ಟೈಮಲ್ಲಿ ತಲೆ ಸುತ್ತು ಕೂಡ ಬರುತ್ತೆ. ಹೊಟ್ಟೆ ನೋವು, ಬೆನ್ನೋವು, ತಲೆ ಸುತ್ತು, ಹೇಗೆ ಅದನ್ನು ನಿಭಾಯಿಸ್ಕೊಂಡು ಕೆಲಸವನ್ನು ನಿಭಾಯಿಸ್ತಾಳೆ ಹೆಣ್ಮಗು. ಇದಾಗಬೇಕು. ಇದು ಪ್ರತಿಯೊಂದು ರಾಜ್ಯದಲ್ಲೂ ಆಗಬೇಕು. ಹೆಣ್ಣು ಮಕ್ಕಳಿಗೆ ಗೌರವ ಸಿಗಬೇಕು. ಆ 3 ದಿನ ಮೂಡ್ ಸ್ವಿಂಗ್ಸ್ ಬೇರೆ ಇರುತ್ತೆ, ಅದನ್ನು ತಡ್ಕೊಳ್ಬೇಕು. ಕಡೆಗೆ ಗಂಡಂಗ್ ಮಾಡಾಕ್ಬಿಟ್ಟು ಬರ್ಬೇಕು. ಇಲ್ಲಿ ಅಲ್ಲೂ ತೊಂದ್ರೆ, ಇಲ್ಲೂ ತೊಂದ್ರೆ. ಗಂಡ, ಮಕ್ಕಳು, ಸಂಸಾರ, ಅತ್ತೆ, ಮಾವ, ಅದನ್ನೆಲ್ಲ ಬೇಸಾಕಿ ಹಾಕಿ ಪೀರಿಯಡ್ಸ್ ಟೈಮಲ್ಲಿ ಆಫೀಸಿಗೆ ಬರೋದು ಇಟ್ಸ್ ನಾಟ್ ಪಾಸಿಬಲ್. ಕೆಲವೊಂದು ಗಂಡು ಮಕ್ಳಿಗೆ ಕಮೆಂಟ್ ಆಗ್ತಾರೆ, ಮೇಡಮ್ ಅದೇನು ರಾಜಾರೋಷವಾಗಿ ಹೇಳ್ತೀರಾ, ಏನೋ ಅನ್ಸಲ್ವಾ? ಯಾಕ್ರಿ ಅನ್ನಿಸ್ಬೇಕು? ಪ್ರಕೃತಿ ಸಹಜ ಗುಣ ಅದು. ಹೆಣ್ಣು ಮಕ್ಕಳಿಗೆ ಬಂದಿರುವಂತಹ ವರದಾನ ಅದು. ನಾನು ಯಾಕೆ ಅದಕ್ಕೆ ಮುಜುಗರ ಪಟ್ಟುಕೊಳ್ಬೇಕು? ನಾನು ಒಂದು ಹೆಣ್ಣು, ರಾಜಾರೋಷವಾಗಿ ಹೇಳ್ತಾ ಇದ್ದೇನೆ, ಸರ್ಕಾರ ಒಳ್ಳೆ ಕೆಲಸ ಮಾಡಿದ್ದೀರಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.